ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಬೆಂಗಳೂರಿಗೂ ಕೂಡ ತಟ್ಟಿರುವಂತದ್ದು. ತಡರಾತ್ರಿ ಆದ್ರೂ ಕೂಡ ಬೆಂಗಳೂರಲ್ಲಿ ಜಡಿ ಮಳೆ ಸುರಿತಾ ಇರುವಂತದ್ದು. ಸದ್ಯಕ್ಕೆ ಇದು ಬೆಂಗಳೂರಿನ ಸದ್ಯದ ಚಿತ್ರಣ. ಬೆಳಗ್ಗೆಯಿಂದಲೂ ಕೂಡ ಸುರಿತಾ ಇರುವಂತಹ ಜಡಿ ಮಳೆ ಈಗಲೂ ಕೂಡ ಮುಂದುವರೆದಿರುವಂತದ್ದು. ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಶಾಲಾ ಕಾಲೇಜಿಗೆ ಒಂದಿಷ್ಟು ಕಡೆ ರಜೆಯನ್ನ ಘೋಷಣೆ ಮಾಡಿದೆ. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪರದಾಟವನ್ನ ಕೂಡ ನಡೆಸಿದ್ರು. ಈಗ ಕಚೇರಿ ಕೆಲಸ ಕಾರ್ಯವನ್ನ ಮುಗಿಸಿ ಮನೆಗೆ ಹೋಗುವಂತಹ ಬೈಕ್ ಸವಾರರು ಕೂಡ ಮಳೆಯಲ್ಲಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು. ಬೆಂಗಳೂರಿನ ಎಲ್ಲಾ ಭಾಗದಲ್ಲೂ ಕೂಡ ಸದ್ಯಕ್ಕೆ ಜಡಿ ಮಳೆ ಮುಂದುವರೆದಿರುವಂತದ್ದು. ಜಡಿ ಮಳೆ ಒಂದು ಕಡೆ ಆದ್ರೆ ಸಾಕಷ್ಟು ಚಳಿ ಕೂಡ ಈಗ ಬೆಂಗಳೂರಲ್ಲಿ ಇರುವಂತದ್ದು. ಅಂದ್ರೆ ಜನ ಕಚೇರಿಯಿಂದ ಕೆಲಸ ಮುಗಿಸಿ ಮನೆಗೆ ಹೋದ್ರೂ ಕೂಡ ಒಂದು ರೀತಿಗೆ ಚಳಿ ಕೂಡ ಇರುವಂತದ್ದು. ಬೆಂಗಳೂರಲ್ಲಿ ಈ ತರ ಒಂದು ತಂಪಾದ ವಾತಾವರಣ ಇರುವಂತದ್ದು. ಅದ್ರ ಜೊತೆಗೆ ಕೆಲವೊಂದು ಭಾಗದಲ್ಲಿ ಅಂದ್ರೆ ಸುರಿತಿರುವಂತಹ ಈ ಜಡಿ ಮಳೆಗೆನೆ ರಸ್ತೆಗಳೆಲ್ಲೂ ಕೂಡ ಗುಂಡಿ ಇರುವಂತಹ ಈ ಗುಂಡಿಗಳೆಲ್ಲವೂ ಕೂಡ ತುಂಬಿ ವಾಹನ ಸವಾರರು ಒಂದು ರೀತಿಯಾಗಿ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಯಾಮಾದ್ರೂ ಕೂಡ ಗುಂಡಿಗೆ ಸಿಗಾಕೊಂಡು ಬೀಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಬೆಂಗಳೂರಲ್ಲಿ ಇದೇ ರೀತಿಯಾದಂತಹ ಸಾಕಷ್ಟು ಗುಂಡಿಗಳಲ್ಲೂ ಕೂಡ ನೀರು ನಿಂತು ಸಾಕಷ್ಟು ಜನ ಕೂಡ ಪರದಾಡ್ತಿರುವಂತದ್ದು. ಅಂದ್ರೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಏನಿದೆ ಇವಾಗ ಬೆಂಗಳೂರಲ್ಲೂ ಕೂಡ ಮತ್ತೆ ಮುಂದುವರೆದಿರುವಂತದ್ದು. ರಾತ್ರಿ ಇಡೀ ಜಡಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಕೂಡ ತಿಳಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ವಾಲಿ ಜೊತೆ ರಾಜಪ್ಪಾಜಿ ನಾಯ್ಕ್, TV9 ಬೆಂಗಳೂರು.